ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ. ಧನ್ಯವಾದಗಳು. ಶುಭ ದಿನ. ಮ್ಯಾಲವ್ರೆ ಮ್ಯಾಲ ಫಂಕ್ಷನ್ ಆದ ಕುಂದವ್ರೆ ಜಮಖಾನ್ ಕುಂದವ್ರೆ ಎಲ್ಲ ಮ್ಯಾಲವ್ರಿ ಸರ ಬೇಗ ಹೋಗ್ರಿ ಸರ ಗುಲಾಬಿ ಹೋಗಿ ಕೊಟ್ಟ ನೋಡ್ರಿ ಮ್ಯಾಲ ಅತ್ಯಂತ ಉತ್ಸಾಹದಿಂದ ಸಂತೋಷದಿಂದ ಪಾಲಕರು, ಶಿಕ್ಷಕರು, ಮಕ್ಕಳು ಒಗ್ಗೂಡಿ ನೆರವೇರಿಸಬೇಕಂತ ಈ ಮೊದಲೇ ಪ್ರಾರಂಭೋತ್ಸವದ ದಿನವೇ ನಮ್ಮ ಮಹಾ ಪೋಷಕ ಸಭೆಯನ್ನ ಶಿಕ್ಷಕ ಮತ್ತು ಪೋಷಕರ ಮಹಾಸಭೆಯನ್ನು ಏರ್ಪಡಿಸಿದೆ. ಎಲ್ಲ ಪೋಷಕರು ಕೂಡ ಆಗಮಿಸಿದ್ದಾರೆ. ಅತ್ಯಂತ ಸಂತೋಷದ ವಿಚಾರ. ಈಗ ಅತ್ಯಂತ ಸಂಭ್ರಮದಿಂದ ಎಲ್ಲಾ ಮಕ್ಕಳನ್ನು ನಾವು ಬಾರಿಸುತ್ತಾ ಮಳೆಗರೆಯುವಂತ ಕಿರೀಟಗಳನ್ನು ಅಲಂಕರಿಸಿ ನಮ್ಮ ಬೆಳಗಾವಿಯ ಮಹಾನಗರದ ಮೇಯರಾದಂತ ಶ್ರೀಮತಿ ಕೀರ್ತಿ ನಾವು ಶಾಲಾ ಪ್ರಾರಂಭೋತ್ಸವವನ್ನ ಪ್ರಾರಂಭಿಸಿದ್ದೇವೆ. ಎಲ್ಲ ಪೋಷಕರು ಕೂಡ ಅತ್ಯಂತ ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂಬುದೇ ನಮ್ಮ. ಹಾಗೆ ಸಾಕಷ್ಟು ಸರ್ಕಾರಿ ಸೌಲಭ್ಯ ಇರುವಂತ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದಬೇಕು, ಅತ್ಯಂತ ಗೌರವಯುತವಾದ ಜೀವನವನ್ನು ನಡೆಸಬೇಕೆಂಬ ಬಯಕೆಯಿಂದ ನಮ್ಮ ಕರ್ನಾಟಕ ಸರ್ಕಾರ ಅತ್ಯಂತ ಉತ್ತಮ ಯೋಜನೆಗಳನ್ನ ಹಮ್ಮಿಕೊಳ್ತಾ ಇದೆ. ಅದರಲ್ಲಿ ಪೋಷಕ ಯುವಜನರಿಂದ ಶಾಲಾ ಪ್ರಾರಂಭೋತ್ಸವ ಹಾಗೂ ಪೋಷಕ ಸರ್ಕಾರಿ ಶಾಲೆಗಳು ಉಳಿಯಬೇಕು, ಬೆಳೆಯಬೇಕು. ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿರುವಂತಹ ಶಾಲೆಗಳು, ಸರ್ಕಾರಿ ಶಾಲೆಗಳು ಸಾಕಷ್ಟು ಸೌಲಭ್ಯಗಳನ್ನು ನೀಡುತ್ತಿರುವಂತಹ ಶಾಲೆಗಳು ಬೆಳೆಯಲು ಸಾಧ್ಯ. ಈ ಒಂದು ಪೋಷಕ ಸಭೆಯಲ್ಲಿ ಪಠ್ಯ ಪುಸ್ತಕ ಹಾಗೂ ಸಮವಸ್ತ್ರ ವಿತರಣೆ ನಡೀತಾ ಇದೆ. ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಮಗೆ 6 ಜನ ಅತಿಥಿ ಶಿಕ್ಷಕರ ಅವಶ್ಯಕತೆ ಇದೆ. ಆ ಒಂದು ಮನವಿಯನ್ನು ನಾವು ಪತ್ರದ ಮೂಲಕ ನಾವು ಮೇಯರವರಿಗೆ ಅರ್ಪಿಸ್ತಾ ಇದ್ದೇವೆ. ಜೋರಾಗಿ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು. ಅದೇ ರೀತಿ ನಮ್ಮ ಎಸ್ ಟಿ ಪಾಟೀಲ್ ಸರ್ ಅವರು ಸತತವಾಗಿ 4 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಪ್ರಧಾನ ಗುರುಗಳಾಗಿ ಕಾರ್ಯನಿರ್ವಹಿಸಬೇಕಾಗಿ ವಿನಂತಿಯನ್ನು ನಾವು ನಮ್ಮ ಪ್ರಧಾನ ಗುರುಗಳ ಮುಖಾಂತರ ಈ ಒಂದು ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. 8ನೇ ತರಗತಿಯನ್ನ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆಯುವಂತಹ ಶ್ರೀಮತಿ ವೈಷ್ಣವಿ ಜೈ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಕುಮಾರ್ ದ್ವೀಪ್ ಅಮಾಸಿ ಇವರಿಗೆ ದ್ವಿತೀಯ ಸ್ಥಾನ. 3,000 ರೂಪಾಯಿ ಚೆಕ್ ಅನ್ನು ವಿತರಿಸಬೇಕಂತ ಕೋರಿಕೆ. ಒಂದು ಉತ್ತಮ ಸ್ಥಾನವನ್ನು ಗಳಿಸಿದ್ದಾರೆ.
ಒಂದು ಸನ್ಮಾನ ನಡೀತಾ ಇದೆ. ಅದೇ ರೀತಿ ಅವರಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯದ ಸ್ಥಾನವನ್ನು ಪಡೆದ ಮಕ್ಕಳಿಗೆ ಚೆಕ್ ಅನ್ನು ಕೂಡ ವಿತರಿಸಲಾಗ್ತಾ ಇದೆ. ಇವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರಿಗೆ 3,000 ರೂಪಾಯಿಗಳ ಚೆಕ್ ಅನ್ನು ವಿತರಿಸ್ತಾ ಇವರಿಗೆ 2,000 ರೂಪಾಯಿಗಳ ಚೆಕ್ ಅನ್ನು ವಿತರಿಸ್ತಾ ಇದೆ. ಕುಮಾರ್ ಸಮರ್ಥ್ ಕೋಳಿ ನಡೀತಾ ಇದೆ. ವಿತರಿಸಲಾಗ್ತಾ ಇದೆ. ಪ್ರೀತಿ ಕಾಂತರಾಜು ಮೇಯರ್ ಅವರಿಗೆ ಧನ್ಯವಾದಗಳು. ಜ್ಞಾನದ ದೀವಿಗೆ ಕಣ್ಣೊಳಿಸುತ್ತಿರಲು ಕೈ ಬೀಸಿದು ಬೆಳಕು ತನ್ನೆಯ ಹೊಸಲಿಗೆ ಬರಲು ಶಿರವ ತಗ್ಗಿಸಿ ಕರವ ಜೋಡಿಸಿ ಜ್ಞಾನವ 106 ಕನಸಿನ ಪುಸ್ತಕವ ಜಗಲೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರವ ಧರಿಸಿ ಹೊಸದೊಂದು ಚೇತನದೊಂದಿಗೆ ಪುಟ್ಟ ನಗು ಹರಿಸಿ ಜ್ಞಾನವ ನೀಡಲು ಬಂದು ಯಾತ್ರಿಕರು ನಾವು ಯಾತ್ರಿಕರು. ಈ ಒಂದು ಯಾತ್ರೆಯಲ್ಲಿ ನಮ್ಮೊಂದಿಗೆ ಸದಾ ಇದ್ದು ಪ್ರೋತ್ಸಾಹಿಸುತ್ತಿರುವ ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಆದಂತಹ ಶ್ರೀಮತಿ ಪ್ರೀತಿ ಕಾಂಕರ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಉದ್ಘಾಟನಾಪರ ಭಾಷಣವನ್ನ ಮಾಡಬೇಕಂತ ಅವರಲ್ಲಿ ಕೋರಿದ್ದಾರೆ. ಎಲ್ಲ ಧನ್ಯವಾದಗಳು ಇವತ್ತು ಶಾಲೆಯ ಪ್ರಾರಂಭೋತ್ಸವ ದಿನ. ಇಷ್ಟು ದಿನ ಎಲ್ಲರೂ ಮಕ್ಕಳಿಗೆ ಸುಟ್ಟಿ ಒಳಗೆಲ್ಲ ಮಜಾ ಮಾಡಿರಿ. ಹೆಂಗ ಅನ್ಸಾದಿತ್ತು ಎಲ್ಲರಿಗೂ? ಹೆಂಗ ಅನ್ಸಾದಿತ್ತು ಸ್ಕೂಲಿಗೆ ಬರಾಗ? ಬರ್ಬೇಕನ್ಸಾದಿತ್ತ ಇಲ್ವಾ? ನನಗೂ ಬರ್ಬೇಕನ್ಸಾದಿತ್ತು ನಿಮ್ ಜೊತೆ. ಇವತ್ತೆಲ್ಲ ಟೀಚರ್ಸ್ ಹೋಗಿ ಸ್ವಾಗತ ಮಾಡೋದು ನೋಡಿ. ಅಷ್ಟು ಜನ ಸ್ವಾಗತ ಮಾಡಿದ್ರೆ ಎಲ್ಲ ನಮ್ಮ ಶಿಕ್ಷಕರಿಗೆ ಅನ್ಸುತ್ತೆ. ನಮ್ಮ ಸರ್ಕಾರಿ ಶಾಲೆಗಳು ಪ್ರೈವೇಟ್ ಶಾಲೆಗಿಂತ ಯಾವುದು ಕಡಿಮೆ ಇಲ್ಲ. ನಮ್ಮ ಸರ್ಕಾರಿ ಶಾಲೆಯೊಳಗೂ ಅಷ್ಟೆಲ್ಲ ವ್ಯವಸ್ಥೆ ಆಗಿದೆ ಈಗ. ಮತ್ತು ಇದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಡ್ರಿ. ಎಲ್ಲ ಪೇರೆಂಟ್ಸಿಗೆ ನಾವು ಒಂದು ವಿನಂತಿ ಮಾಡ್ಕೋತೀನಿ, ನಿಮ್ಮ ಮಕ್ಕಳನ್ನ ಅಷ್ಟೇ ಸೇರಿಸೋದಲ್ಲದೆ ನಿಮ್ಮ ಆಜು ಬಾಜುಕ ನಿಮ್ಮ ರಿಲೇಷನ್ ಅವ್ರಿಗೆ ಎಲ್ರಿಗೂ ಹೇಳ್ರಿ ಸರ್ಕಾರಿ ಶಾಲೆಯೊಳಗೆ ಕೊಡಿಸಿ. ಮತ್ತು ನಮ್ಮ 3 ನಂಬರ್ ಶಾಲೆಯೂ ಕೂಡ ಒಂದು ಉನ್ನತ ಮಟ್ಟದಲ್ಲಿ ಅಲ್ಲಿದೆ. ಮತ್ತು ನಮ್ಮೆಲ್ಲ ಶಿಕ್ಷಕರು ಅವ್ರದ್ದು ವಿದ್ಯಾಭ್ಯಾಸ ಅವ್ರು ಕೊಡೋದು ಅಂತ ನೀವು ನೋಡಿರ್ಬೋದು. ಈಗೆಲ್ಲ ವಿದ್ಯಾರ್ಥಿಗಳು ಈಗ ತೊಗೊಂಡು ಏನೇನೋ ಸವಾಗ ಇಷ್ಟು ಪಾಸ್ ಆಗಿ ಇಷ್ಟೆಲ್ಲ ಉನ್ನತ ಮಟ್ಟದಲ್ಲಿ ಬೆಳೀತಾ ಇದೆ. ನಮ್ಮ 3 ನಂಬರ್ ಶಾಲೆ ಕೂಡ ಈ ಥರದ್ದೆಲ್ಲ ಶ್ರೇಯಸ್ ಎಲ್ಲ ನಮ್ಮ ಶಿಕ್ಷಕರಿಗೆ ಹೋಗ್ಬೇಕು. ಯಾಕಂದ್ರೆ ಅಷ್ಟೇ ಚೆನ್ನಾಗಿ ಅವ್ರು ಶಿಕ್ಷಣ ಕೊಡ್ತಾರೆ ನಿಮಗೆಲ್ಲ. ಹಾಗೇನೆ ಮತ್ತೊಂದು ವಿನಂತಿ ಮಾಡ್ಕೋತೀನಿ ಪಾಲಕರಿಗೆ, ಈಗ ಬೈದ್ರೇನೋ ಅವರು ಹುಷಾರಾಗ್ತಾರೆ. ಹಾಗಂತೆ ಸಣ್ಣ ಪುಟ್ಟ ವಿಷಯ ಶಿಕ್ಷಕರಿಗೆ ಕೇಳಬೇಡ್ರಿ. ನಂದೊಂದು ವಿನಂತಿ, ಯಾಕಂದ್ರೆ ಅವರು ಒಳ್ಳೆ ಶಿಕ್ಷಣ ತಗೋಲಿ ಅಂತ ಅವ್ರು ಬೈದ್ ಬುದ್ಧಿ ಹೇಳೋದು ಅದ ಒಂದು ಚಲೋ ರೀತಿ ಅನಿಸ್ತದೆ ನನಗೆ. ಹಾಗೆ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಶಾಲೆ ಪ್ರಾರಂಭೋತ್ಸವ ನಿಮ್ಮ ಶಿಕ್ಷಣ ಎಲ್ಲ ಒಳ್ಳೆ ಮಟ್ಟದಲ್ಲಿ ಆಗಲಿ, ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ತಾ ನಾನು ಇಲ್ಲಿ ಕರೆದು ಕನ್ನಡ ಮಾತನಾಡ್ತೀನಿ. ಈ ಒಂದು ಶಾಲೆಗೆ ಬಂದು ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಮೇಯರ್ ಅವರು ನಮ್ಮ ಶಾಲೆಗೆ ಬಂದು ಎಲ್ಲ ಮಕ್ಕಳನ್ನ ಪ್ರೀತಿಯಿಂದ ಸ್ವಾಗತಿಸಿ ಒಂದು ಉದ್ಘಾಟನಾ ಭಾಷಣ ಮಾಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಶುಭ ದಿನ ಸರ್ವರಿಗೂ ಒಳಿತಾಗಲಿ. ಎಲ್ಲರಲ್ಲಿ ದೇವರು ನೋಡೋಣ. ಸರ್ವೇ ಜನ ಸುಖಿನೋ ಭವಂತು.